ಇದು ರಾಜಾಜಿನಗರದ ದೃಶ್ಯ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಮತ್ತೊಂದು ಬೃಹತ್ ಮರ ಧರೆಗುರುಳಿದೆ. ಮರ ಉರುಳುತ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಇಲ್ಲಿ ಸ್ವಲ್ಪ ಯಾಮಾರಿದರೂ ಕೂಡ ದೊಡ್ಡ ಅನಾಹುತ ನಡೀತಾ ಇತ್ತು. ಅದೃಷ್ಟವಶಾತ್ ಅನಾಹುತ ತಪ್ಪಿ ಹೋಗಿದೆ. ಮರ ಬಿದ್ದು 4 ಬೈಕ್ಗಳು ಸಂಪೂರ್ಣವಾಗಿ ಜಖಮ್ಮಾಗಿರೋದು. ಮರ ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಲ್ಲಿದ್ದಂತ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಜನರಿಗೆ ಓಡೋದಕ್ಕೆ ಟೈಮ್ ಸಿಕ್ತು, ಬದುಕಿದ್ದಾರೆ ಅದೃಷ್ಟವಶಾತ್. ಬೃಹತ್ ಮರವೊಂದು ಬೀಳ್ತಾ ಇರುವಂತ ದೃಶ್ಯ, ಜನ ಓಡಿ ಹೋಗ್ತಾ ಇರುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೋಡ್ತಾ ಇದ್ದೀರಿ, ವಾಹನಗಳಿಗೆ ಹಾನಿಯಾಗಿರೋದು. ಮರ ಬೀಳ್ತಾ ಇರುವಂತ ದೃಶ್ಯ ಇದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ. ನಿನ್ನೆ ಸ್ವಲ್ಪ ಯಾಮಾರಿದ್ರೂ ಕೂಡ 4-5 ಜನರ ಜೀವ ಹಾರಿ ಹೋಗ್ತಾ ಇತ್ತು. ಯಾಕಂದ್ರೆ ನಿನ್ನೆ ಈ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಈ ಒಂದು ರಸ್ತೆಯಲ್ಲಿ ಬೃಹತ್ ಗಾತ್ರದ ಒಂದು ಮರ ಏನಿದೆ ಅದು ಧರೆಗುರುಳಿರುವಂಥದ್ದು ನಾವು ನೋಡ್ತಿದ್ದೀವಿ. ಆ ಮರ ಬಿದ್ದಿರುವಂತಹ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಅದರ ಕೆಳಗಡೆ ನಿಲ್ಲಿಸಿದಂತಹ ಬೈಕ್ಗಳು ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂಥದ್ದು, ಕಂಪ್ಲೀಟ್ ಆಗಿ ತುಂಡು ತುಂಡಾಗಿ ಬಿದ್ದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಭಾಗದಲ್ಲಿ ಒಟ್ಟು ಹಲವು ವಾಹನಗಳನ್ನು ಇಲ್ಲಿ ಪಾರ್ಕ್ ಮಾಡಲಾಗಿತ್ತು. ನಿನ್ನೆ ಸರಿಸುಮಾರು 6 ಗಂಟೆಗೆ ಸುರಿದಂತಹ ಮಳೆಗೆ ಇಡೀ ದೊಡ್ಡ ಮರನ ಏನಿದೆ ಈ ಕಂಪ್ಲೀಟ್ ಆಗಿದ್ದ ಬೃಹತ್ ಆಕಾರದ ಮರ ಧರೆಗುರುಳಿರುತ್ತೆ. ಇಲ್ಲಿ ನಿಲ್ಲಿಸಿದಂತಹ 4-5 ಬೈಕ್ಗಳು ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತದ್ದು. ಇನ್ನು ಈ ಮರಗಳು ಬೀಳುವಂತಹ ಸಂದರ್ಭದಲ್ಲಿ ಕೆಳಗಡೆ ನಿಂತಿದ್ದಂತಹ ಜನರ ಮೇಲೂ ಕೂಡ ಒಂದು ಮರದ ಕೊಂಬೆ ಕೂಡ ಏಕಾಏಕಿ ಮುರಿದು ಬಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ತಪ್ಪಿಸಿಕೊಂಡು ಹೋಗುವಂತಹ ಒಂದು ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಖ್ಯವಾಗಿ ಈ ರಸ್ತೆಯಲ್ಲಿ ಈ ಮೆಟ್ರೋಗೆ ಹೋಗುವಂತಹ ಜನರ ಕಂಡಲ್ಲಿ ಪಾರ್ಕ್ ಮಾಡುವ ಮೂಲಕ ಎಲ್ಲರೂ ಕೂಡ ಹೋಗ್ತಾ ಇದ್ರು. ಹೀಗಾಗಿ ಬೈಕ್ಗಳ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿತ್ತು. ನಿನ್ನೆ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಜನ ಇಲ್ಲಿ ನಿಂತಿದ್ರು. ಮರ ಬೀಳುವಂತಹ ಸಂದರ್ಭದಲ್ಲಿ ನಿಂತಹ ಜನರು ಏಕಾಏಕಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ. ಇಲ್ಲದೆ ಹೋಗಿದ್ರೆ ನಿನ್ನೆ 4-5 ಜನ ಜೀವ ಕಳೆದುಕೊಳ್ಬೇಕಾಗಿತ್ತು. ಸದ್ಯಕ್ಕೆ ಇಲ್ಲಿ 4-5 ಮರಗಳು ಕಂಪ್ಲೀಟ್ ಆಗಿ ಬಿದ್ದಿರುವಂತಹ ಕಾರಣಕ್ಕಾಗಿ ಬೈಕ್ಗಳು ಕೂಡ ಕಂಪ್ಲೀಟ್ ಆಗಿ ಜಖಮ್ ಆಗಿದ್ದಾವೆ. 3 ಬೈಕ್ಗಳು ಕಂಪ್ಲೀಟ್ ಆಗಿ ಅದು ಯಾವ ರೀತಿಯಾಗಿದೆ ಅಂದ್ರೆ ಪೀಸ್ ಆಗಿ ಬಿದ್ದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬೈಕ್ ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರಭಸವಾಗಿ ಈ ಒಂದು ಮರ ಬಿದ್ದಿದೆ ಅಂತೇಳಿ. ಸಿಸಿ ಕ್ಯಾಮೆರಾದಲ್ಲೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಮರ ಬೀಳುವಂತಹ ಸಂದರ್ಭದಲ್ಲಿ ಇಲ್ಲಿ ಯಾರೂ ಇರಲಿಲ್ಲ. ಅದರ ಪಕ್ಕದಲ್ಲಿ ಒಂದು ಕೊಂಬೆ ಬೀಳುವಂತಹ ಸಂದರ್ಭದಲ್ಲಿ ಒಂದು 10 ಜನ ನಿಂತ್ಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಪ್ರಾಣ ಭಯದಿಂದ ಓಡಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಬಿದ್ದಂತಹ ಮರದ ಏನು ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 4 ಬೈಕ್ಗಳು ಕಂಪ್ಲೀಟ್ ಆಗಿ ಜಖಮ್ ಆಗಿದ್ದಾವೆ. ಜನರು ಕೂಡ ಜೀವ ಭಯದಿಂದ ಓಡಿ ಹೋಗಿರುವಂತದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.